ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವನ ಸುದ್ದಿ. ಇದು ನನ್ನ ಎರಡನೇ ವಿಡಿಯೋ, ಹೊಸ ಚಾನಲಿನ ಎರಡನೇ ವಿಡಿಯೋ. ಮೊದಲನೆಯ ವಿಡಿಯೋ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ವಿಡಿಯೋ ಆಗಿತ್ತು. ಈ ಚಾನಲ್ಗೆ ನಾನು ವಾಟ್ ಟೈಪ್ ಆಫ್ ಕಂಟೆಂಟ್ ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಅಂದ್ಬಿಟ್ಟು. ಇಟ್ ಈಸ್ ಗೋಯಿಂಗ್ ಟು ಬಿ ಎಜುಕೇಷನಲ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಅಪ್ಡೇಟ್ಸ್. ಸಮಟೈಮ್ಸ್ ಫ್ರೀ ಇದ್ರೆ ಬಿಗ್ ಬಾಸ್ ಬಗ್ಗೆ ಕೂಡ. ವಿ ಟಿ ಯು ರಿಲೇಟೆಡ್, ವಿ ಟಿ ಯು ಅಂಡರ್ ಇಂಜಿನಿಯರಿಂಗ್ ಓದ್ತಿರೋರು ಆ್ಯಂಡ್ ದೆನ್ ಸಿ ಟಿ ಬರಿತಾ ಇರೋರಿಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಗಿರಲಿ, ಆ್ಯಂಡ್ ಎಸ್ ಎಸ್ ಎಲ್ ಸಿ ರಿಲೇಟೆಡ್ ಆ್ಯಂಡ್ ಪಿ ಯು ಸಿ ರಿಲೇಟೆಡ್ ವೀಡಿಯೋಸ್. ಈ ಬುಕ್ ಪೆನ್ನು ಏನಕ್ಕಿದೆ ಅಂದರೆ, ಐ ಜಸ್ಟ್ ಹ್ಯಾವ್ ಅ ಫ್ಯೂ ಪಾಯಿಂಟ್ಸ್ ವಾಟ್ ಟು ಟಾಕ್. ಆ್ಯಂಡ್ ಇವತ್ತು ನೀವು ತಮ್ಮನೇಲಲ್ಲಿ ಮತ್ತು ಟೈಟ್ಲಲ್ಲಿ ನೋಡ್ದಂಗೆ ಫಸ್ಟ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ದ ಡಿಫ್ರೆನ್ಸ್ ಬಿಟ್ವೀನ್ ವಿ ಟಿ ಯು ಆ್ಯಂಡ್ ಆಟೋನಮಸ್. ಈ ಡಿಫ್ರೆನ್ಸ್ ಬಿಟ್ವೀನ್ ವಿ ಟಿ ಯು ಆ್ಯಂಡ್ ಆಟೋನಮಸ್ ನನ್ನ ಹಳೆ ಚಾನಲ್, ದಟ್ ಈಸ್ ನವನಾಸ್ ವರ್ಲ್ಡ್, ಹಳೇದಲ್ಲ, ಐ ಮೀನ್ 3 ವರ್ಷ ಆಗಿದೆ ಹಳೆ ಚಾನಲ್ಗೆ, ಬಟ್ ಸ್ಟಿಲ್ ಇನ್ನೂ ಆ ಚಾನಲ್ ಇದೆ. ಆ್ಯಂಡ್ ಆ ಚಾನಲಲ್ಲಿ ನಾನು ಲೈಫ್ ಸ್ಟೈಲ್ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೋಗಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದಕ್ಕೂ ಸಪೋರ್ಟ್ ಮಾಡಿ. ಆ ಚಾನಲಲ್ಲೇ ನಾನು ಆಲ್ರೆಡಿ ಡಿಫ್ರೆನ್ಸ್ ಬಿಟ್ವೀನ್ ವಿ ಟಿ ಯು ಆ್ಯಂಡ್ ಆಟೋನಮಸ್ ಹಾಕಿದ್ದೆ. ಬಟ್ ದೆನ್ ನೋಡದೇ ಇರೋರು ಆ್ಯಂಡ್ ಈ ಚಾನಲ್ಗೆ ಹೊಸಬ್ರು ಇರೋರು ಇಲ್ಲೇ ನೋಡಿ ನೀವು, ಇಲ್ಲಾಂದರೆ ಒಂದ್ಸಲ ಅದನ್ನು ಕೂಡ ಹೋಗಿ ನೋಡಿ. ಮೇ ಬಿ ಇಲ್ಲಿ ಹೇಳ್ದಿರೋ ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ, ಅಥವಾ ಅಲ್ಲಿ ಹೇಳ್ದಿರೋ ಪಾಯಿಂಟ್ಸ್ ಇಲ್ಲಿ ಹೇಳ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ಆಫ್ ವಿತ್ ವಾಟ್ ಈಸ್ ವಿ ಟಿ ಯು. ವಿ ಟಿ ಯು ಫುಲ್ ಫಾರ್ಮ್ ಇನ್ನೂ ಯಾರಿಗಾನ ಗೊತ್ತಿಲ್ಲ ಅಂದರೆ, ಬಿಕಾಸ್ ಇವಾಗ ತಾನೇ ಹೊಸ ಸ್ಕೀಮ್, ಹೊಸ ಬ್ಯಾಚ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ. ವಿ ಟಿ ಯು ಫುಲ್ ಫಾರ್ಮ್ ಗೊತ್ತಿಲ್ಲದಿರೋರು ಇರ್ತಾರೆ. ಐಮ್ ಜಸ್ಟ್ ಟೆಲ್ಲಿಂಗ್ ಯು ಆಲ್. ವಿ ಟಿ ಯು ಫುಲ್ ಫಾರ್ಮ್ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ನಿಮಗೆ ನಿಮಗೆ 10th ಏನು ಎಸ್ ಎಸ್ ಎಲ್ ಸಿ ಅಂತ ಬೋರ್ಡ್ ಇತ್ತು, ಅಥವಾ ಐ ಸಿ ಸಿ ಅನ್ನೋ ಬೋರ್ಡ್ ಇತ್ತು, ಸಿ ಬಿ ಎಸ್ ಸಿ ಅನ್ನೋ ಬೋರ್ಡ್ ಇತ್ತು. ಪಿ ಯು ಸಿ ಅಲ್ಲಿ ಎನ್ ಸಿ ಆರ್ ಟಿ ಅನ್ನೋ, 10th ಎನ್ ಸಿ ಆರ್ ಟಿ ಅನ್ನೋ ಒಂದು ಬೋರ್ಡ್ ಇರ್ತಾ ಇತ್ತು. ಆ ಸ್ಟೇಟ್ ಬೋರ್ಡ್, ಐ ಸಿ ಸಿ ಬೋರ್ಡ್, ಈ ಥರ ಏನು ಬೋರ್ಡ್ಸ್ ಹೆಸರಿದೆ, ಆ ಥರ ನೀವು ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಮಾಡುವಾಗ ವಿ ಟಿ ಯು ಅನ್ನೋದು ಒಂದು ಬೋರ್ಡ್ ಥರ. ಇಟ್ ಇಸ್ ಅ ಯೂನಿವರ್ಸಿಟಿ. ಆ್ಯಂಡ್ ಇದು ವಿ ಟಿ ಯುದು ಮೇನ್ ಆಫೀಸ್ ಏನಿದೆ, ಮೇನ್ ಕಾಲೇಜ್ ಏನಿದೆ, ಅದು ಬೆಳಗಾಮಲ್ಲಿದೆ. ಅಲ್ಲಿಂದನೇ ಎಲ್ಲ ಆಲ್ ದಿ ಕಂಟ್ರೋಲ್ ಆಗಲಿ, ಎನಿ ಅದರ್ ಟೈಪ್ ಆಫ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ಸ್ ಬರುತ್ತೆ. ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ, ಅದು ಬೇರೆ. ಬಟ್ ಜಸ್ಟ್ ಟೆಲ್ಲಿಂಗ್ ಯು ಆಲ್. ಮೇನ್ ಲೊಕೇಶನ್ ಬಂದ್ಬಿಟ್ಟು ಬೆಳಗಾಮಲ್ಲಿ ಇರುತ್ತೆ. ವಿ ಟಿ ಯು ಇಸ್ ಅ ಬೋರ್ಡ್. ಈ ವಿ ಟಿ ಯು ಅವರು ಸೆಟ್ ಮಾಡೋ ಕ್ವೆಶನ್ ಪೇಪರ್ಸ್, ಸೆಟ್ ಮಾಡೋ ಸಿಲೆಬಸ್, ಸೆಟ್ ಮಾಡೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಸೆಟ್ ಮಾಡೋ ಗೈಡ್ಲೈನ್ಸಸ್ ನ ಎನಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕರ್ನಾಟಕದಲ್ಲಿ ಫಾಲೋ ಮಾಡಲೇಬೇಕು. ಆ್ಯಂಡ್ ವಿ ಟಿ ಯು ಅವ್ರದ್ದು ಏನು ಕ್ವಶನ್ ಪೇಪರ್ಸ್ ಇರುತ್ತೋ, ಏನು ಮಾಡೆಲ್ ಪೇಪರ್ಸ್ ಇರುತ್ತೋ, ಏನು ಪ್ರೀವಿಯಸ್ ಇಯರ್ ಪೇಪರ್ಸ್ ಇರುತ್ತೋ, ಆಲ್ ದಟ್ ವಿಲ್ ಬಿ ಅವೈಲೇಬಲ್ ಇನ್ ವಿ ಟಿ ಯು ವೆಬ್ಸೈಟ್. ಕಮಿಂಗ್ ಟು ಆಟೋನಮಸ್. ಆಟೋನಮಸ್ ಹೆಸರಲ್ಲೇ ನಿಮಗೆ ಗೊತ್ತಾಗುತ್ತೆ, ಆಟೋನಮಸ್, ಆಟೋಮ್ಯಾಟಿಕ್ ಆ ಥರ ಲಿಟ್ರಲ್ ಮೀನಿಂಗ್ ಅಲ್ಲ. ಆಟೋನಮಸ್. ಈ ಕಾಲೇಜಸ್ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಕಾಲೇಜಸ್ ಆರ್ ಆಟೋನಮಸ್. ದಟ್ ಈಸ್, ಇವರು ವಿ ಟಿ ಯು ಕೆಳಗಡೆ ಬರಲ್ಲ. ಅಂದರೆ ದೇ ವಿಲ್ ಹ್ಯಾವ್ ದೇರ್ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಓನ್ ನಾರ್ಮ್ಸ್, ಅವ್ರ ಓನ್ ಕ್ವೆಶನ್ ಪೇಪರ್ಸ್, ಅವ್ರ ಓನ್ ಸಿಲೆಬಸ್, ಅವ್ರ ಓನ್ ಕರೆಕ್ಷನ್ಸ್ ಕೂಡ. ಬಟ್ ದೇರ್ ಆರ್ ಫ್ಯೂ ಅದರ್ ಕಾಲೇಜಸ್ ಹೂ ವಿಲ್ ಫಾಲೋ ವಿ ಟಿ ಯು ಸಿಲೆಬಸ್ ಮತ್ತು ವಿ ಟಿ ಯು ಕ್ವೆಶನ್ ಪೇಪರ್ಸ್, ಬಟ್ ಕರೆಕ್ಷನ್ಸ್ ಎಲ್ಲ ಅವ್ರೊಂದು ಕಾಲೇಜಸ್ಸಲ್ಲೇ ಮಾಡ್ಕೊತಾರೆ. ನಮಗೆ ಪಿ ಯು ಸಿಯಲ್ಲಿ, ನಾನು ಓದೋವಾಗ ಪಿ ಯು ಸಿಯಲ್ಲಿ ಹೆಂಗಿತ್ತು ಅಂದರೆ, ಫಸ್ಟ್ ಪಿ ಯು ಅಲ್ಲಿ ಕ್ವೆಶನ್ ಪೇಪರ್ ಏನಿತ್ತು ಫೈನಲ್ ಎಕ್ಸಾಮ್ನು, ಅದನ್ನು ಬೋರ್ಡಿಂದ ತರಿಸ್ತಾಯಿದ್ರು. ಬಟ್ ಕರೆಕ್ಷನ್ ಮಾತ್ರ ನಮ್ಮ ಟೀಚರ್ಸ್ ಮಾಡ್ತಾಯಿದ್ರು. ಸೆಕೆಂಡ್ ಪಿ ಯು ಡೆಫಿನೆಟ್ಲಿ ನಾನು ಕೊರೋನಾ ಬ್ಯಾಚ್ ಆಗಿದೆ, ಐ ಮಿಸ್ಡ್ ಇಟ್. ಬಟ್ ಇಲ್ಲ ಅಂದರೆ ಅದು ಬೋರ್ಡ್ ಎಕ್ಸಾಮೇ ಇರ್ತಾಯಿತ್ತು, ಬೋರ್ಡೇ ಕರೆಕ್ಟ್ ಮಾಡ್ತಾಯಿತ್ತು. ಇದೇ ಥರ ಫಸ್ಟ್ ಪಿ ಅಲ್ಲಿ ಏನಾಗಿದೆ, ಅದೇ ಥರ ಆಟೋನಮಸಲ್ಲಿ ಆಗುತ್ತೆ. ಬಟ್ ದೆನ್ ಸಮ್ ಟೈಮ್ಸ್ ಅವ್ರು ತೊಗೊತಾರೆ, ಇಲ್ಲಾಂದರೆ ಕಂಪ್ಲೀಟ್ಲಿ ಆಟೋನಮಸ್ ಅವ್ರದ್ದೇ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಕರೆಕ್ಷನ್ಸ್ ಆ್ಯಂಡ್ ಕ್ವೆಶನ್ ಪೇಪರ್ಸ್ ಇರುತ್ತೆ. ಆ್ಯಂಡ್ ಇದು ನನ್ನ ಅಷ್ಟು ಫ್ರೆಂಡ್ಸ್ ಇದ್ದಾರೆ, ದಟ್ ದೇ ಆರ್ ಸ್ಟಡಿಂಗ್ ಇನ್ ಆಟೋನಮಸ್ ಕಾಲೇಜಸ್. ಅವ್ರು ಹೇಳಿರೋ ಇನ್ಫಾರ್ಮೇಷನ್ಸ್ ಪ್ರಕಾರ ನಾನು ಇದನ್ನು ನಿಮಗೆ ಹೇಳ್ತಿದ್ದೀನಿ. ಆ್ಯಂಡ್ ವಿ ಟಿ ಯು ಅಲ್ಲಿ ಹೇಳ್ದಂಗೆ ಇಟ್ ವಿಲ್ ಬಿ ದೇರ್ ಓನ್ ಕರೆಕ್ಷನ್ಸ್ ಆಲ್ಸೋ. ವಿ ಟಿ ಯು ಬೋರ್ಡ್ ಕರೆಕ್ಷನ್ಸೇ ಇರುತ್ತೆ. ಇನ್ನು ಏನು ಹೇಳ್ಬೇಕಂದ್ರೆ, ಆಟೋನಮಸ್ ಅವರು ದೇ ಮೇ ಫಾಲೋ ವಿ ಟಿ ಯುಸ್ ನಾರ್ಮ್ಸ್ ಆರ್ ದೇ ಮೇ ನಾಟ್.
ಸೊ ಬೇಸಿಕಲಿ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ VTU ಆ್ಯಂಡ್ ಆಟೋನಮಸ್. ಸೊ ಇವರಿಬ್ಬರ ಮಧ್ಯೆ ವಿಚ್ ಇಸ್ ಬೆಸ್ಟ್ ಅನ್ನೋ ಒಂದು ಕ್ವೆಶನ್ಗೆ ಪರ್ಫೆಕ್ಟ್ ಆನ್ಸರ್ ಇನ್ನೂ ಇಲ್ಲ. ಆ್ಯಂಡ್ ಅದ್ರ ಬಗ್ಗೆ ಇನ್ನೊಂದು ಬೇರೆ ವಿಡಿಯೋ ಮಾಡೋಣ ಅಂತ ಇದ್ದೀನಿ, ಬಿಕಾಸ್ ಇನ್ನೂ ನಂಗೆ ಒಂದಷ್ಟು ಸ್ವಲ್ಪ ಇನ್ಫಾರ್ಮೇಷನ್ಸ್ ಬೇಕಾಗಿದೆ ಆಟೋನಮಸ್ ಅವ್ರ ಕಡೆಯಿಂದ. ಸೊ ಆಫ್ಟರ್ ದಟ್ ಮೇ ಬಿ ಐಲ್ ಡೂ ಅ ಸಪ್ರೇಟ್ ವಿಡಿಯೋ ಫಾರ್ ದಟ್. ಆ್ಯಂಡ್ ಈಗ ನೀವು ಕರೆಂಟ್ಲಿ ಲೈಕ್ ಹೊಸ ಸ್ಕೀಮ್ ಏನು ಸ್ಟಾರ್ಟ್ ಆಗಿದೆ ಅಥವಾ ಆಲ್ರೆಡಿ ಪಾಸ್ಡ್ ಔಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರನ್ನ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು VTಯಲ್ಲಿ ಓದ್ತಾ ಇರೋದು ಆಟೋನಮಸಲ್ಲಿ ಓದ್ತಾ ಇರೋದು ಅಂತ. ಸೊ ನನಗೆ ಗೊತ್ತಾಗುತ್ತೆ ಮೆಜಾರಿಟಿ ಅವರು ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂತ. ಬಿಕಾಸ್ CETಯಲ್ಲಿ ನಾವೇನು ಕಾಲೇಜಸ್ಗೆ ಅಪ್ಲೈ ಮಾಡ್ತೀವಿ ಲೈಕ್ CET ಬರ್ತಿರೋರು, ಸೊ ಅಥವಾ ಕಾಮೆಟ್ಗೆ ಎನಿಥಿಂಗ್, ಸೊ ಅವ್ರಿಗೆ ಲೈಕ್ ಆಟೋನಮಸ್ ಆ್ಯಂಡ್ VTU ಅಂಡರ್ ಬರೋದು ಅದು ನಮ್ಮ ಚಾಯ್ಸಲ್ಲೆಲ್ಲ ಇರಲ್ಲ. ಲೈಕ್ ನಾವು ಏನು ಕಾಲೇಜಸ್ ಹಾಕಿರ್ತೀವಿ ಆ ಕಾಲೇಜಸ್ಗೆ ಒಂದು ಅಲಾಟ್ ಮಾಡ್ತಾರೆ. ಆಮೇಲೆ ನಮಗೆ ಗೊತ್ತಾಗೋದು ಅದು ಆಟೋನಮಸ್ CET. ಇಲ್ಲಾಂದರೆ ಒಂದೊಂದ್ಸಲ ಮುಂಚೆನೇ ತಿಳಿದು ಇಟ್ಕೊಂಡಿರ್ತೀವಿ ಈ ಕಾಲೇಜ್ ಆಟೋನಮಸ್ VTU ಅಂತ. ಬಟ್ ದೆನ್ ಸಮ್ ಪೀಪಲ್ ಗೊತ್ತಿರಲ್ಲ. ಸೊ ನೀವು CETಯಲ್ಲಿ ನೀವು ಅಪ್ಲೈ ಮಾಡೋವಾಗಲೂ ಅಷ್ಟೇ ಆ ಕಾಲೇಜು ಆಟೋನಮಸ್ಗೆ ಸೇರುತ್ತಾ ಅಥವಾ VTU ಕೆಳಗಡೆ ಬರುತ್ತಾ ಅನ್ನೋದನ್ನ ತಿಳಿದುಕೊಂಡು ಆಮೇಲೆ ಹಾಕಿದ್ರೆ ನಿಮಗೆ ಒಳ್ಳೆಯದು. ಆ್ಯಂಡ್ ಸಮ್ ಲೈಕ್ ಫ್ಯೂ ಸ್ಟೂಡೆಂಟ್ಸ್ಗೆ ಆಸೆ ಇರುತ್ತೆ ನನಗೆ ಬೋರ್ಡ್ ಎಕ್ಸಾಮೇ ಬೇಕಾಗುತ್ತೆ, ಸೊ ಅದು ನನಗೆ ಒಂದು ಅಡ್ವಾಂಟೇಜ್ ಆಗಿರ್ಬೋದು. ಇಲ್ಲಾಂದರೆ ಸಮ್ ಸ್ಟೂಡೆಂಟ್ಸ್ಗೆ ಇಲ್ಲ ನಂಗೆ ಆಟೋನಮಸ್ ಈಸಿ ಇರುತ್ತೆ, ಬಿಕಾಸ್ ಒಂದು ಸ್ವಲ್ಪ ಕಾಲೇಜಸಲ್ಲಿ ಕ್ವೆಶನ್ಸ್ ಏನದು ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನೋದು ಏನಿರುತ್ತೆ ಫೈನಲ್ ಎಕ್ಸಾಮ್ಗೆ ಅದನ್ನು ಕೊಡ್ತಾರೆ. ಸೊ ಅದಿದ್ರೆ ನನಗೆ ಈಸಿ ಆಗುತ್ತೆ, ಸೊ ನಂಗೆ ಆಟೋನಮಸ್ ಹೋಗ್ತೀನಿ ಅನ್ನೋದು ಹೋಗ್ಬೋದು. ಪ್ಲೇಸ್ಮೆಂಟ್ಸು 2 ಕಾಲೇಜಸ್ ಅಂದರೆ ಲೈಕ್ VTU ಕೆಳಗಡೆ ಇರೋದ್ರಲ್ಲೂ ಕೊಡ್ತಾರೆ, ಆಟೋನಮಸ್ ಕೆಳಗಡೆ ಇರೋದ್ರಲ್ಲೂ ಕೊಡ್ತಾರೆ. ದ ಸೇಮ್ CGPA, ದ ಸೇಮ್ SGPA ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಸೊ ಲೈಕ್ ಅದೇ ಹೇಳಿದ್ನಲ್ಲ ಯಾವ್ದು ಬೆಸ್ಟ್ ಅನ್ನೋದನ್ನ ಇನ್ನೂ ಪ್ರಾಪರಾಗಿ ಹೇಳೋಕ್ಕಾಗಲ್ಲ. ಸೊ ಐ ಥಿಂಕ್ ಬೋತ್ ಆರ್ ಬೀನ್ ಬ್ಯಾಲೆನ್ಸ್ಡ್. ಬಟ್ ನಾನು VTU ಕೆಳಗಡೆ ಓದ್ತಾ ಇರೋದು, ಸೊ ಐ ಥಿಂಕ್ ಮೇ ಬಿ ದಟ್ ಈಸ್ ಬೆಸ್ಟ್ ಅಕಾರ್ಡಿಂಗ್ ಟು ಮೀ. ಆಟೋನಮಸ್ ಅಲ್ಲಿರೋರು ಅವ್ರಿಗೂ ಒಂದು ಪಟ್ ಅಡ್ವಾಂಟೇಜ್ ಇರುತ್ತೆ, ಬಿಕಾಸ್ ಅವ್ರಿಗೆ ಫೈನಲ್ ಎಕ್ಸಾಮ್ ಏನಿದೆ ಅದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇರುತ್ತೆ. ಬಟ್ VTU ಅವ್ರಿಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನೋದಿರಲ್ಲ. ಬಟ್ ಏನಂದರೆ ನಮಗೆ ಮಾಡೆಲ್ ಕ್ವೆಶನ್ ಪೇಪರ್ಸ್ ಅದು ಬಿಟ್ಟರೆ ಓಕೆ, ಇಲ್ಲಾಂದರೆ ನೋ ಮಾಡೆಲ್ ಕ್ವೆಶನ್ ಪೇಪರ್ಸ್, ಇಲ್ಲಾಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸೇ ಅದೇ ನಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗೋದು. ಸೊ ದಿಸ್ ಇಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ VTU ಆ್ಯಂಡ್ ಆಟೋನಮಸ್. ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ನಿಮ್ಗೆ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಬಿಕಾಸ್ ಅವ್ರಿಗೂ ಒಂದು ಸ್ವಲ್ಪ ಜನ ಕನ್ಫ್ಯೂಷನ್ಸ್ ಇರುತ್ತೆ, ವಾಟ್ ಇಸ್ VTU, ವಾಟ್ ಇಸ್ ಆಟೋನಮಸ್ ಆ್ಯಂಡ್ ವಿಚ್ ಇಸ್ ಬೆಸ್ಟ್ ಅನ್ನೋದೆಲ್ಲ. ಸೊ ಈ ವಿಡಿಯೋ ಶೇರ್ ಮಾಡಿ, ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಆ್ಯಂಡ್ ನಿಮಗೆ ಬೇರೆ ಯಾವ್ದಾನ ಕ್ವೆಶನ್ಸ್ಗೆ ಆನ್ಸರ್ಸ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಐ ಟ್ರೈ ಟು ಮೇಕ್ ವಿಡಿಯೋ ಆಫ್ ಇಟ್ ಇಫ್ ಐ ನೋ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ಅನದರ್ ವಿಡಿಯೋ. ಬಾಯ್.